ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಬೆಳಿಗ್ಗೆ ತಿಂಡಿ ಎಲ್ಲ ಆಗಿ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ನಮ್ಮ ಅಕ್ಕ ಹೇಳಿದ್ರು ಬೆಳ್ತಂಗಡಿ ಸಂತೆಗೊಂದ್ಸಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ರೆಡಿಯಾಗಿದ್ದೀನಿ. ಇಲ್ಲಿ ತನಕ ನಾನು ಬೆಳ್ತಂಗಡಿ ಸಂತೆಗೆ ಅಂತ ಹೋಗೇ ಇಲ್ಲ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ಸಂತೆ ಕಟ್ಟೆಗೆ ಅಂದರೆ ಮಾರ್ಕೆಟ್ ಕಡೆ ಹೋಗಿದ್ದೇನೆ, ಬಟ್ ಮಂಡೇ ಟೈಮಲ್ಲಿ ಇರುತ್ತಲ್ವ, ಸಂತೆ ಇರುತ್ತಲ್ವ, ಸೊ ಹೋಗಿರಲಿಲ್ಲ. ಇವತ್ತು ಹೋಗಿ ಬರೋಣ ಅಂತ ಅನ್ನಿಸ್ತು. ಸ್ವಲ್ಪ ಏನಂತ ಹೇಳಿದರೆ ಡ್ರೈ ಫಿಶ್ ಬೇಕಿತ್ತು. ತುಂಬ ದಿನ ಆಗಿತ್ತು ಡ್ರೈ ಫಿಶ್ ತಂದೇ ಇಲ್ಲ. ಇಲ್ಲಿ ನಮ್ಮ ಉಜಿರೆಯಿಂದ ತಂದರೂ ಕೂಡ ಅದು ಸ್ವಲ್ಪನೂ ಚೆನ್ನಾಗಿರಲ್ಲ, ಟೇಸ್ಟೇ ಇಲ್ಲ, ಏನೋ ಒಂಥರ ಇರುತ್ತೆ. ಸೊ ಹಾಗಾಗಿ ಬೆಳ್ತಂಗಡಿಯಲ್ಲಿ ಡ್ರೈ ಫಿಶ್ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಅಕ್ಕ. ಸೊ ಹಾಗಾಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ಏನಾದರೂ ವೆಜಿಟೇಬಲ್ಸ್ ಎಲ್ಲ ಇದ್ದರೆ ಸ್ವಲ್ಪ ಸ್ವಲ್ಪ ತೊಗೊಂಬರಬೇಕು ಅಂತೇಳಿ ಹಾಗೆ ಹೊರಟಿದ್ದೀವಿ. ಜೋರು ಮಳೆ ಬರ್ತಾ ಇದೆ, ತುಂಬ ಜೋರು ಮಳೆ ನಮ್ಮ ಕಡೆ. 2 ದಿನ ಆಯಿತು ಸ್ಟಾರ್ಟ್ ಆಗಿ, ಸ್ಯಾಟರ್ಡೆ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಜೋರು ಬರ್ತಾ ಇದೆ ನೋಡಿ. ಇವಾಗ ಸ್ವಲ್ಪ ಬಿಟ್ಟಿದೆ. ನಮ್ಮ ಬಾವ ಬರ್ತಾರೆ, ಆಟೋದಲ್ಲಿ ಹೋಗ್ತೀವಿ. ಸೊ ಹಾಗೆ ಮಳೆಗೆ ಸ್ವಲ್ಪ ಕಷ್ಟ ಆಗ್ಬೋದು. ಕೊಡೆ ಎಲ್ಲ ಹಿಡ್ಕೊಂಡು ಹೋಗಬೇಕಲ್ವ, ಜಾಸ್ತಿ ಅಂಗಡಿ ಎಲ್ಲ ಏನು ಹೋಗೋದಕ್ಕಿಲ್ಲ. ಒಂದು 2 ಅಂಗಡಿಗೆ ಹೋಗಿಬಿಟ್ಟು ಬರೋದು ಅಷ್ಟೇ. ಹಾಗೆ ಸ್ಯಾಟರ್ಡೆ ನಮ್ಮ ಆದ್ವಿದ್ದು ಪ್ರೋಗ್ರಾಮ್ ಇತ್ತು. ಆಯಿತು, ಫಸ್ಟ್ ಸಿಂಗಿಂಗ್ ಸ್ಟೇಜ್ ಪ್ರೋಗ್ರಾಮ್ ಇತ್ತು ಅವಳದು. 5 ವರ್ಷದಲ್ಲಿ ಕಲಿತು ಇವಾಗ ಪ್ರೋಗ್ರಾಮ್ ಕೊಟ್ಟಿದ್ದಾಳೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ನ ನಾನು ಇದರಲ್ಲೇ ಆ್ಯಡ್ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಹಾಡಿದ್ದಾಳೆ. ಅವಳ ಗುರುಗಳಾದಂತಹ ನಾಗೇಂದ್ರ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರದ್ದೇ ಆದಂಥ ಪ್ರೋಗ್ರಾಮ್ ಇದೆ. ಅವರ ಮಗಳ 1 ವರ್ಷದ ಬರ್ತ್ಡೇ ಇತ್ತು. ಸೊ ಹಾಗಾಗಿ ಅದರ ಲೆಕ್ಕದಲ್ಲಿ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಇಟ್ಟಿದ್ದರು ಪ್ರೋಗ್ರಾಮು. ಅವರ ಸ್ಟೂಡೆಂಟ್ಸ್ ಆದಂತಹ ಪ್ರಾಪ್ತಿ ಮತ್ತು ಆದಿತ್ಯ. ಸೊ ಚೆನ್ನಾಗಿ ಹಾಡ್ತಾರೆ ಇಬ್ಬರೂ ಕೂಡ. ಅವರನ್ನು ಹಾಕಿಬಿಟ್ಟು ಹಾಗೆ ಒಂದು ಪ್ರೋಗ್ರಾಮ್ನ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಾಗಿದೆ ಪ್ರೋಗ್ರಾಮ್ ಮಾತ್ರ. ಮಕ್ಕಳು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆದ್ರೂ ಕೂಡ ಅಷ್ಟೇ ಸಖತ್ತಾಗಿ ಹಾಡಿದ್ದಾಳೆ. ಒಂದು ಚಿಕ್ಕ ಕ್ಲಿಪ್ ಇದೆ, ಜಾಸ್ತಿ ನನಗೆ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಅಲ್ಲಿ ಅಂದರೆ ಮಾಡಿದ್ದೀನಿ, ಹಾಡುವಂತಹ ಎಲ್ಲ ವೀಡಿಯೋಗಳನ್ನು ಮಾಡಿದ್ದೀನಿ. ಎಲ್ಲ ಅಪ್ಲೋಡ್ ಮಾಡಲ್ಲ, ಬೋರ್ ಆಗ್ಬೋದು ನಿಮಗೆ ಕೂಡ. ಸ್ವಲ್ಪ ಒಂದು ಚಿಕ್ಕ ಕ್ಲಿಪ್ನ ಇದ್ರ ಜೊತೆಗೇ ಹಾಕ್ತೀನಿ. ಹಾಗೆ ಸಂತೆಗೆ ಹೋಗಿಬಿಟ್ಟು ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಬಂದಂತ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆದ್ವಿ ಹಾಡಿರುವಂತಹ ಹಾಡಿನ ಒಂದು ಚಿಕ್ಕ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಹಾಡುಗಳನ್ನು ಹಾಡೋದಕ್ಕಿತ್ತು. 9 ಹಾಡುಗಳನ್ನು ಪ್ರಾಕ್ಟೀಸ್ ಮಾಡಿ ಆ ದಿನ ಪ್ರೋಗ್ರಾಮ್ಗೆ ಹಾಡೋದಕ್ಕಿತ್ತು ಅವಳಿಗೆ. ಸೊ ಹಾಗಾಗಿ ಎಲ್ಲ ಹಾಡುಗಳನ್ನು ಹಾಕೋದಕ್ಕಾಗಲ್ಲ ಅಲ್ವಾ, ಸ್ವಲ್ಪ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾವ ಥರ ಹಾಡಿದಾಳೆ ಅಂತ ಅಂದ್ಬಿಟ್ಟು. ಈ ಹಿಂದೂಸ್ತಾನಿ ಸಂಗೀತ ಯಾವ ಥರ ಅಂತ ಹೇಳಿದರೆ ಕಲಿಯೋದಕ್ಕೆ ತುಂಬಾ ವರ್ಷ ಬೇಕಾಗುತ್ತೆ. 5 ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ಪ್ರೋಗ್ರಾಮ್ ಕೊಡುವಂತಹ ಒಂದು ಲೆವೆಲಿಗೆ ಬಂದಿದ್ದಾಳೆ ಅಂತಲೇ ಹೇಳ್ಬೋದು. ಅವಳು ತುಂಬ ಕಷ್ಟಪಟ್ಟು ತುಂಬಾನೇ ಎಫರ್ಟ್ ಹಾಕಿ ಈ ಒಂದು ಹಿಂದೂಸ್ತಾನಿ ಸಂಗೀತನ ಕಲಿಬೇಕಾಗತ್ತೆ. ಹೇಳ್ಕೊಡುವಂತಹ ಗುರುಗಳು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರ್ಬೇಕು. ಒಳ್ಳೆ ರೀತಿಯಲ್ಲಿ ಹೇಳ್ಕೊಟ್ರೆ ಮಾತ್ರ ಮಕ್ಕಳಿಗೆ ಕಲಿಯೋದಕ್ಕೆ ಸಾಧ್ಯ. ನಮಗೆ ಸಿಕ್ಕಿರುವಂತಹ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಬೇರೆ ಬೇರೆ ಮೆಥಡಲ್ಲಿ ಹೇಳ್ಕೊಟ್ಟು ನನ್ನ ಒಂದು ಮಗಳನ್ನ ಈ ಒಂದು ಲೆವೆಲ್ಗೆ ತಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಸೊ ಅದೇ ತುಂಬಾ ಕಷ್ಟ, ಲೈಫ್ ಲಾಂಗ್ ಕಲಿಯೋದಿರತ್ತೆ. ಹಿಂದೂಸ್ತಾನಿ ಅಂತ ಹೇಳಿದ್ರೆ ಅದು ಮುಗಿಯುವಂಥದ್ದಲ್ಲ, ಲೈಫ್ ಲಾಂಗ್ ಅದರ ಒಂದು ಕಲಿಕೆ ಇದ್ದೇ ಇರತ್ತೆ. ಪ್ರೋಗ್ರಾಮ್ ಎಲ್ಲ ಕೊಡೋದಕ್ಕೆ ಅಂದರೆ ತುಂಬ ವರ್ಷಗಳೇ ಬೇಕಾಗತ್ತೆ. ಮಕ್ಕಳ ಒಂದು ಕಲಿಕೆಯ ಮೇಲೆ ಮಕ್ಕಳ ಒಂದು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಮಕ್ಕಳ ವಾಯ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಥರ ಇರುತ್ತೆ.
ಹಾಗೆ ಸಂತೆಗೆ ಹೋಗ್ಬಿಟ್ಟು ಬರಬೇಕಿದ್ರೆ ಫಿಶ್ ತೊಗೊಂಬಂದಿದ್ದೆ, ಅದನ್ನು ಇವತ್ತು ಫ್ರೈ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ನಾನು ಮತ್ತೆ ನಮ್ಮ ಆಯುಷ್ ಇಬ್ಬರೇ ಮನೆಯಲ್ಲಿರೋದು, ಸೊ ಹಾಗಾಗಿ ಇಬ್ಬರಿಗೋಸ್ಕರ ಅಂತ ಅಂದ್ಬಿಟ್ಟು 2 ಫಿಶ್ನ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಮತ್ತೆಲ್ಲ ಮಿಕ್ಸ್ ಮಾಡಿ ಬಂಗುಡೆ ಫಿಶ್ ಕೂಡ ಸ್ವಲ್ಪ ಇತ್ತು, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೈಟಿಗೆ ಆಗುತ್ತೆ ಅಂತ ಎತ್ತಿಟ್ಕೊಂಡೆ. ಹಾಗೆ ಎಗ್ ಗ್ರೇವಿ ಬೆಳಿಗ್ಗೆನೇ ಮಾಡಿದೆ, ಅದರ ಜೊತೆಗೆ ಫಿಶ್ ಫ್ರೈ ಇವತ್ತಿನ ಮಧ್ಯಾಹ್ನದ ಲಂಚ್ ಈ ಥರ ಇತ್ತು. ಮೀಶೋದಿಂದ ಕೆಲವೊಂದು ಡ್ರೆಸ್ಗಳನ್ನು ತರಿಸಿದ್ದೀನಿ ವಿಡಿಯೋ ಮಾಡೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಈ ಒಂದು ಸಾರಿ ನೋಡಿ ಈ ಥರ ಇದೆ, ಈ ಒಂದು ಸಾರಿ ಮತ್ತು ಈ ಬ್ಲೌಸು ಸಖತ್ ಇಷ್ಟ ಆಯಿತು ನನಗೆ ಕಾಂಬಿನೇಷನ್. ಆಮೇಲೆ ಈ ಥರ ಪ್ಯಾಟರ್ನ್ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರುವಂಥದ್ದು. ಈ ಥರ ಪ್ಯಾಟರ್ನ್ ಇದು ತುಂಬ ಇಷ್ಟ ಆಯಿತು. ಇದಕ್ಕಿಂತ ಮೊದಲು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಅದು ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನ್ ಇತ್ತು ಸಾರಿ, ಬ್ಲ್ಯಾಕ್ ಬ್ಲೌಸ್ ಇತ್ತು. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಇದು ಬ್ಲೌಸ್ ಅಲ್ಲ, ಇದು ಕ್ರಾಪ್ ಟಾಪ್ ಆಯಿತಾ, ಜೀನ್ಸಿಗೆಲ್ಲ ಹಾಕ್ತಾರಲ್ವ ಹೆಣ್ಮಕ್ಳು, ಕ್ರಾಪ್ ಟಾಪ್. ಅದನ್ನು ನಾನು ಈ ಥರ ಸಾರಿಗೆ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಕಾಣಿಸ್ತಾ ಇದೆ, ತುಂಬ 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 ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಸಾಫ್ಟ್ ಇದೆ ಸಾರಿ ಕೂಡ. ಇದು ಶಿಫಾನ್ ಸಾರಿ, ಇದರಲ್ಲಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಆಯಿತಾ, ತೋರಿಸ್ತೀನಿ. ಪ್ಲೇನಲ್ಲಿ ಈ ಥರ ಶಿಫಾನಲ್ಲಿ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ಥರ ಶಿಫಾನಲ್ಲಿ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ. ಆದರೆ ಬ್ಲೌಸ್ ಪೀಸ್ ಸ್ಟಿಚ್ ಮಾಡಿಸುವಂತಹ ನೆಸೆಸಿಟಿ ಇಲ್ಲ, ಏನಿಲ್ಲ ಅಂತ ಹೇಳಿದ್ರೆ ಒಂದು 500 ಕೊಡಲೇಬೇಕಾಗತ್ತೆ ಸ್ಟಿಚಿಂಗ್ಗೆ. ಸೊ ಇದು ನಿಮಗೆ 170 ರುಪೀಸ್ ಅಷ್ಟೇ ಈ ಒಂದು ಕ್ರಾಪ್ ಟಾಪ್ಗೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಲೆಂತ್ ಕೂಡ ಜಾಸ್ತಿ ಇಲ್ಲ, ಇಲ್ಲಿ ತನಕ ಇದೆ ಅಷ್ಟೇ, ಬ್ಲೌಸ್ ಥರನೇ ಇದೆ, ತುಂಬ ಚೆನ್ನಾಗಿದೆ. ನನ್ನ ಒಂದು ಆಡಿಯನ್ಸ್ಗೆ ಬೇಕಾಗಿ ಈ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇನ್ನು ತುಂಬ ಸಾರಿ ತರಿಸಿದ್ದೀನಿ, ಡ್ರೆಸ್ಗಳನ್ನು ತರಿಸ್ತೀನಿ, ಹಾಕ್ತಾನೆ ಇರ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ಅಂದರೆ ನನ್ನ ಟೇಸ್ಟ್ನ ನಾನು ತರಿಸೋದು. ಏನಂತ ಹೇಳಿದರೆ, ನಾನಿವಾಗ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಮಾಡಬೇಕಿದ್ರೆ ಕೆಲವೊಂದು ಡ್ರೆಸ್ಗಳನ್ನು ಹಾಕ್ತೀನಿ, ಅಲ್ಲಿಂದ ಎಲ್ಲರೂ ಕೇಳ್ತೀರಾ ನೀವು ಅದರ ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು. ಮನೆಯಲ್ಲಿ ನಾನು ಡೈಲಿ ವೇರ್ ಮಾಡುವಂತಹ ಒಂದು ಡ್ರೆಸ್ ಹಾಕಿದ್ರು ಕೂಡ ನೀವು ಕೇಳ್ತೀರಾ ಅದರ ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು. ಸೊ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಅಂದರೆ ನನ್ನ ಟೇಸ್ಟು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಟೇಸ್ಟ್ ಪ್ರಕಾರನೇ ನಾನು ಡ್ರೆಸ್ಗಳನ್ನು ತರಿಸ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋಗಳನ್ನು. ಸೊ ನಿಮ್ಗೇನಾದರೂ ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರತಿಯೊಂದು ವೀಡಿಯೋಸ್ ಇರುತ್ತಲ್ವ, ಅದರ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಸಾಕು, ಡೈರೆಕ್ಟಾಗಿ ನಿಮ್ಮ ಒಂದು ಇನ್ಬಾಕ್ಸಿಗೆ ನಂದು ಲಿಂಕ್ ಬರುತ್ತೆ, ಅಂದರೆ ಆ ಡ್ರೆಸ್ಸಿದ್ದು ಲಿಂಕ್ ಬರುತ್ತೆ, ಡೈರೆಕ್ಟಾಗಿ ಬರುತ್ತೆ ನಿಮಗೆ. ಸೊ ಹಾಗಾಗಿ ಯಾರಿಗಾದ್ರೂ ಬೇಕಿದ್ರೆ ಅಲ್ಲಿಂದ ಇದನ್ನು ಬೈ ಮಾಡ್ಬೋದು. ಎಷ್ಟಂತ ಹೇಳಿದರೆ ಜಸ್ಟ್ ನಿಮಗೆ ಎಷ್ಟು ಒಂದು 700 ರುಪೀಸ್ಗೆ ಬ್ಲೌಸ್ ಮತ್ತು ಈ ಸಾರಿ ಬರುತ್ತೆ ಆಯಿತಾ. ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ಮೀಶೋದಲ್ಲೆಲ್ಲ ರೇಟ್, ಅದು ಜಾಸ್ತಿ ಇಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಎಲ್ಲ ಆಚೆ ಆಗ್ತಾ ಇರುತ್ತೆ ಅಷ್ಟೇ. 700 ಸಮಥಿಂಗ್ಗೆ ನಿಮಗೆ ಈ ಥರ ಬ್ಲೌಸ್ ಆ್ಯಂಡ್ ಈ ಥರ ಸ್ಯಾರಿ ಬರುತ್ತೆ. ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ನೀವು ಅಂದ್ಕೋಬಹುದು ಈ ಒಂದು ಪ್ರಾಡಕ್ಟ್ ಲಿಂಕ್ನ ಯೂಟ್ಯೂಬಲ್ಲಿ ಶೇರ್ ಮಾಡ್ಬೋದಲ್ವ ಅಂತ ಅಂದ್ಬಿಟ್ಟು, ಬಟ್ ಮಾಡೋದಕ್ಕಾಗಲ್ಲ. ಮೀಶೋ ಪ್ರಾಡಕ್ಟ್ನ ಇಲ್ಲಿ ನನಗೆ ಲಿಂಕ್ ಆಗೋದಕ್ಕಾಗಲ್ಲ. ಅದಕ್ಕೆ ನಾನು ಪ್ರತಿ ಸಲ ಹೇಳ್ತಾ ಇರುವಂಥದ್ದು, ನೀವು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿ ಅಂತೇಳಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಪೇಜಿದ್ದು ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಹೋಗ್ಬಿಟ್ಟು ವಾಪಸ್ ಮನೆಗೆ ಬಂದು ಸ್ವಲ್ಪ ಊಟ ಎಲ್ಲ ಮುಗಿಸಿ ರೆಸ್ಟ್ ಮಾಡಿ ನಂತರ ವೀಡಿಯೋಸ್ ಇತ್ತು, ತುಂಬ ಡ್ರೆಸ್ಗಳನ್ನು ತರಿಸಿ ಹಾಗೆ ಸ್ಟಾಕ್ ಇಟ್ಕೊಂಡಿದ್ದೆ, ಅದೆಲ್ಲವನ್ನ ವಿಡಿಯೋ ಮಾಡಿ ಮುಗಿಸ್ಕೊಂಡೆ. ಒಂದು 3 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, 6:30 ಗಂಟೆ ತನಕ ನನಗೆ ಅದೇ ಆಯಿತು, ವಿಡಿಯೋ ಮಾಡುವಂಥದ್ದೇ ಆಯಿತು. ಅದೆಲ್ಲವನ್ನ ವಿಡಿಯೋ ಮಾಡಿಬಿಟ್ಟು ವಾಪಸ್ ಅದನ್ನು ರಿಟರ್ನ್ ಹಾಕೋ ತನಕ ನೆಮ್ಮದಿನೇ ಇರಲ್ಲ. ಎಲ್ಲ ತಂದುಬಿಟ್ಟು ರಾಶಿ ಹಾಕಿರ್ತೀನಿ, ವಾಪಸ್ ಅದನ್ನು ರಿಟರ್ನ್ ಮಾಡಬೇಕಲ್ವಾ. ಸೊ ಇದೊಂದು ದೊಡ್ಡ ಕೆಲಸನೇ ಆಗೋಗಿದೆ ಇವಾಗ ನನಗೆ. ಹಾಗೆ ಜಾಸ್ತಿ ಏನು ತಗೊಂಡ್ಬಂದಿಲ್ಲ ಸಂತೆಯಿಂದ, ಸ್ವಲ್ಪ ತರಕಾರಿ ಆಮೇಲೆ ಡ್ರೈ ಫಿಶ್ನ ತೊಗೊಂಡ್ಬಂದಿದ್ದೀನಿ. ಒಂದು 3 ಥರದ್ದು ಡ್ರೈ ಫಿಶ್ ನಾನು ಮತ್ತು ಅಕ್ಕ ಇಬ್ಬರು ಕೂಡ ತೊಗೊಂಡ್ವಿ. ಸೊ ಈ ಥರ ಇನ್ನು ಆ ತರಕಾರಿ ಎಲ್ಲ ಹಾಗೇ ಇದೆ, ಕವರಲ್ಲಿ ತಂದಿಟ್ಟದನ್ನು ತೆಗಿಲೇ ಇಲ್ಲ. ಇವಾಗ ತೆಗೆದು ಎಲ್ಲ ವಾಶ್ ಮಾಡಿಬಿಟ್ಟು ಡ್ರೈ ಆಗೋದಕ್ಕೆ ಇಡಬೇಕು. ಬೆಳಿಗ್ಗೆ ಹೊತ್ತು ಅದೆಲ್ಲವನ್ನ ಜೋಡಿಸಿ ಫ್ರಿಜ್ಜಲ್ಲಿ ಎತ್ತಿಡಬೇಕು, ಫ್ರಿಜ್ ಕ್ಲೀನ್ ಮಾಡಿಲ್ಲ. ಎಷ್ಟೊಂದು ಕೆಲಸ ಅಂತ ಹೇಳಿದರೆ, ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಮನೆಯಲ್ಲಿ. ಮಾಡಿದಷ್ಟು ವಾಪಸ್ ಕಾಣ್ತಾನೆ ಇರತ್ತೆ ಕೆಲಸಗಳು. ಸೊ ಸ್ವಲ್ಪ ಕಾಳುಗಳನ್ನು ತಗೊಂಡೆ. ಕಾಳುಗಳಂತ ಹೇಳಿದ್ರೆ ನನಗೆ ಅಷ್ಟೊಂದು ಸಮಾಧಾನ ಆಗಿಲ್ಲ, ಯಾಕಂತ ಹೇಳಿದ್ರೆ ಸ್ವಲ್ಪ ನಮ್ಮ ಅಂಗಡಿಯಿಂದ ಒಂದು 10 ರುಪೀಸ್ ಜಾಸ್ತಿ ಅಲ್ಲಿ ಈ ತರ ಇತ್ತು. ಮತ್ತೆ ಸ್ವಲ್ಪ ತಗೊಂಡೆ ನಾನು, ಇನ್ನು ಬೇಕಿದ್ರೆ ಅಂಗಡಿಯಿಂದಾನೇ ತರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ತಗೊಂಡೆ. ಇನ್ನ ತರಕಾರಿನ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಕತ್ಲಾಯ್ತು, ಇವಾಗ 7:15 ಆಗ್ತಾ ಬಂತು. ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ಶ್ಲೋಕ ಎಲ್ಲ ಓದಿ ಆಮೇಲೆ ಹಾಗೆ ತರಕಾರಿನ ಕ್ಲೀನ್ ಮಾಡೋಣ ಅಂತ. ಬೆಳಿಗ್ಗೆ ಇವತ್ತು ಎಗ್ ಗ್ರೇವಿ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಇದೆ. ಆಮೇಲೆ ಫಿಶ್ ಕೂಡ ಫ್ರೈ ಮಾಡೋದಕ್ಕಿದೆ. ಇವತ್ತು ನೈಟ್ ಡಿನ್ನರ್ ಇಷ್ಟೇನೆ, ಅನ್ನ ಒಂದು ಮಾಡ್ಬೇಕಷ್ಟೇ. ಆ ಒಂದು ಕೆಲಸ ಇದೆ. ಹಾಗೆ ಎಡಿಟಿಂಗ್ ಕೆಲಸಗಳನ್ನೆಲ್ಲ ನಾಳೆ ಮಾಡೋಣ ಅಂತ ಅನ್ಕೊಂಡಿದೀನಿ.
ಸೊ ಈ ತರ ಈಗ ಸ್ನಾನ ಎಲ್ಲ ಮುಗಿಸಿ ದೀಪ ಹಚ್ಚಿ ಆಮೇಲೆ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ಎಷ್ಟು ಡ್ರೈ ಫಿಶ್ ತಂದಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. 3 ಥರದ್ದು ಡ್ರೈ ಫಿಶ್ನ ತೊಗೊಂಬಂದಿದ್ದೀನಿ. ತುಂಬ ಕಮ್ಮಿ ಬೆಲೆಗೆ ನನಗೆ ಈ ಬೆಳ್ತಂಗಡಿ ಸಂತೆಯಲ್ಲಿ ಡ್ರೈ ಫಿಶ್ ಸಿಕ್ಕಿದೆ. ಅಂದರೆ ಸಂತೆ ಅಂತ ಹೇಳೋದಕ್ಕಾಗಲ್ಲ, ಸಂತೆಯಲ್ಲಿ ಇರುವಂಥದ್ದಲ್ಲ, ಪ್ರತಿದಿನ ಕೂಡ ಅವರ ಅಂಗಡಿ ಇರುತ್ತೆ, ಅಂಗಡಿಯವರೇ ಸೇಲ್ ಮಾಡುವಂಥದ್ದು. ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಯಿತು. ನಮ್ಮ ಉಜಿರೆಯಿಂದ ನನ್ನ ಹಸ್ಬೆಂಡ್ ತರ್ತಾರೆ, ಚೂರು ಚೆನ್ನಾಗಿರಲ್ಲ. ಅದನ್ನು ಹಾಕಿಬಿಟ್ಟು ಗಶಿ ಥರ ಮಾಡಿಕೊಂಡ್ರೆ ಅದನ್ನು ತಿನ್ನೋದಕ್ಕೇನೆ ಆಗಲ್ಲ, ಒಂಥರ ಸ್ಮೆಲ್ ಇರುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ ಆಯ್ತಾ. 3 ಥರದ್ದು ತಗೊಂಡ್ಬಂದಿದ್ದೀನಿ. 300 ರೂಪಾಯಿ ಕೊಟ್ಟಿದ್ದು ಅಷ್ಟೇನೆ. ನಮ್ಮ ಉಜಿರೆಯಲ್ಲಾದರೆ ಒಂದು 450 ರೂಪಾಯಿ ಆದರೂ ಕೊಡಬೇಕಿತ್ತು ಇಷ್ಟು ಡ್ರೈ ಫಿಶ್ಗೆ. ಸೊ ಖುಷಿ ಆಯಿತು. ಇದು ಮುಗಿದ ಕೂಡಲೇ ವಾಪಸ್ ಹೋಗೋಣ ಅಂತ ಅಕ್ಕನ ಹತ್ರ ಹೇಳಿದ್ದೆ. ಹಾಗೆ ತರಕಾರಿ ಸ್ವಲ್ಪ ತಂದಿರುವಂಥದ್ದು ಅಂಗಡಿಯಿಂದನೇ ತಂದ್ವಿ, ಸಂತೆಯಿಂದ ನಾವು ತೊಗೊಂಡು ಬಂದಿಲ್ಲ. ಸುಮ್ಮನೆ ಹೀಗೆ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಹೋಗಿರುವಂಥದ್ದು. ಮತ್ತು ಗ್ರೋಸರೀಸ್ ಎಲ್ಲ ಸಂತೆಯಿಂದ ತೊಗೊಳ್ಳೇಬಾರ್ದು, ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನಿಲ್ಲಿ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕಡಲೆ ಮತ್ತು ಡ್ರೈ ಫಿಶ್ನ ಹಾಕಿಬಿಟ್ಟು ಒಂದು ಗಶಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಕಡಲೆನ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕಡುಬು ಮಾಡ್ತಾ ಇದ್ದೀನಿ, ಸಿಹಿ ಕಡುಬು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಸಿಹಿ ಕಡುಬು ಮಾಡಿದೆ, ಇವತ್ತು ಅದನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕುಚ್ಚಲಕ್ಕಿ ಅಕ್ಕಿನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ತೆಂಗಿನ ತುರಿ ಮತ್ತು ಬೆಲ್ಲದ ಹೂರಣ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ನಾವು ಕೈಯಲ್ಲಿ ಯಾವಾಗಲೂ ಜಾಸ್ತಿ ಅದನ್ನು ಕಿವುಚ್ಬಿಟ್ಟು ರೆಡಿ ಮಾಡ್ಕೋಬಾರ್ದು, ಈ ಹೂರಣನ. ಅದು ನೀರಾಗತ್ತೆ ಆಯಿತಾ ಅಕ್ಕಿ ಜೊತೆಗೆ ಸೇರಿದಾಗ. ಸೊ ಈ ಥರ ಡ್ರೈ ಆಗಿ ಮಾಡಿಕೊಂಡ್ರೆ ಬೆಸ್ಟ್. ಈ ಥರ ಕಡುಬು ಕಟ್ಟಿ ನಂತರ ಮಧ್ಯಭಾಗದಲ್ಲಿ ಒಂದು ತೂತು ಮಾಡಿಬಿಟ್ಟು ಅದರೊಳಗಡೆ ಈ ಬೆಲ್ಲದ ಹೂರಣನ ಸೇರಿಸ್ಕೊಳ್ಳೋದು ಅಷ್ಟೇನೆ. ಈ ಥರ ನೋಡಿ, ತುಂಬಾ ಸಿಂಪಲ್ಲಾಗಿ ಮಾಡುವಂಥದ್ದು, ಬಟ್ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು 20 ಮಿನಿಟ್ಸ್ ಬೇಯಬೇಕಾಗತ್ತೆ, 20 ಮಿನಿಟ್ಸ್ ಬೆಂದರೆ ಸಾಕಾಗತ್ತೆ. ಹಾಗೆ ಕುಕ್ಕರಲ್ಲಿ ಕಡಲೆನ ಬೇಯಿಸ್ಕೊಂಡು ಒಂದು ಬಾಣಲೆಗೆ ಹಾಕ್ತಾ ಇದ್ದೀನಿ ಇಲ್ಲಿ. ಅದಕ್ಕೇನೆ ಒಂದು ಗೆಡ್ಡೆ ಈರುಳ್ಳಿ ಆಮೇಲೆ ಒಂದು ಟೊಮೆಟೊನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ವಾಪಸ್ ಇದನ್ನು ನಾನು ಬೇಯಿಸ್ಕೊತೀನಿ. ಅಂದರೆ ಈರುಳ್ಳಿ ಟೊಮೆಟೊ ಬೇಯಬೇಕಲ್ವಾ, ಸೊ ಹಾಗಾಗಿ. ಮತ್ತು ನಾನಿಲ್ಲಿ ಮಸಾಲೆನ ಕೂಡ ರುಬ್ಕೋತಾ ಇದ್ದೀನಿ. ಮೆಣಸು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆ ಹುಳಿ ಇಷ್ಟನ್ನು ಹಾಕಿಬಿಟ್ಟು ಮಸಾಲೆ ರುಬ್ಬುವಂಥದ್ದು, ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ನನಗೊಂದು ಕ್ಯೂರಿಯಾಸಿಟಿ ಆಯಿತಾ, ನನ್ನ ವೀವರ್ಸ್ ಯಾವ್ಯಾವ ಊರಿನವ್ರು ಇರ್ಬೋದು, ಈ ರೆಸಿಪಿ ಎಲ್ಲ ಶೇರ್ ಮಾಡಬೇಕಿದ್ರೆ ನನಗನ್ಸುತ್ತೆ ನಮ್ಮ ಕಡೆಯವರು ಜಾಸ್ತಿ ನೋಡ್ತಾರಾ ಅಲ್ಲ ಬೇರೆ ಊರಿನವ್ರು ಕೂಡ ನೋಡ್ತಾರಾ ಅಂತ ಒಂದು ಡೌಟ್ ನನಗೆ. ಕಮೆಂಟ್ ಮಾಡಿ, ನಿಮಗೆ ಇಷ್ಟ ಇದ್ದರೆ ಯಾವ್ಯಾವ ಊರಿನವ್ರು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದರಿಂದ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ, ಯಾವ ಊರು ಅಂತ ಹೇಳಿದರೆ ಆಯಿತು ಅಷ್ಟೇನೆ. ಸೊ ಹಾಗಾಗಿ ನನಗೆ ಕೂಡ ಒಂದು ತಿಳ್ಕೊಂಡಾಗ ಆಗತ್ತಲ್ವಾ ಯಾವ ಥರ ಅಂತ, ಅಂದರೆ ಯಾವ ಊರಿನವ್ರು ಇರ್ಬೋದು ಅಂತ ಅಂದ್ಬಿಟ್ಟು ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಅಂದರೆ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಕಡೆ ರೆಸಿಪಿಗಳನ್ನೆಲ್ಲ ನೋಡೋದು. ಸೊ ನಿಮ್ಮ ಅನಿಸಿಕೆಗಳನ್ನು, ನಿಮಗೆ ಯಾವ ಥರ ವೀಡಿಯೋಸ್ ಎಲ್ಲ ಬೇಕು ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿದರೆ ನನಗೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ತಿಂಡಿ ಎಲ್ಲ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಇವಾಗ ಮನೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ, ಮನೆ ಕ್ಲೀನಿಂಗ್ ಕೆಲಸನ. ಒಂದು ಚಿಕ್ಕ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಂತರ ನನಗೆ ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಹೊಸ ಲಾಗ್ ಜೊತೆಗೆ ಸಿಗ್ತೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್.